ನಿನಗೆಷ್ಟು ಸೀರೆ ಚಂದ ಚಂದದ ಸೀರೆ ಬಾಲೆ ನಿನಗೆಷ್ಟು ಸೀರೆ ಚಂದ ಚಂದದ ಸೀರೆ A regular Sunday morning is no holiday for the women in rural India. After fulfilling their duties as labourers, wives and mothers, they attend the Sangha meetings as Sangha members. In Bijapur Taluk, women are getting together, calling their neighbours, relatives and friends to attend their weekly Sangha meetings. In Bijiganahalli, 600 kilometers away, women are collecting for their Sangha meetings. Similarly, women all around the state follow each other to their space. Sanghas have been a need-based informal support system for the rural women of our country since the 80s. Today, these assemblies of women have developed into catalysts of the feminist movement with the support of the Mahila Samakhya. At the national level, Mahila Samakhya has played a pivotal role in initiating and fostering women's sanghas since its inception in 1989. In Karnataka, Mahila Samakhya is present in 15 districts and has impacted all areas of a woman's life. ಸಂಘಟನೆ ಅನ್ನೋದು ನಮ್ಮ ದೇಶದಲ್ಲಂತೂ ಈ ಮಹಿಳಾ ಆಂದೋಲನದಿಂದನೇ ಬಂದಿರೋದು. ಅದು ಒಂದು 70-80 ಆ ಕಾಲದಲ್ಲಿ ಮಹಿಳಾ ಆಂದೋಲನ ಸುಮಾರಷ್ಟು ನಮ್ಮ ದೇಶದಲ್ಲಿ ಹರಡ್ಕೊಂಡು ಬಂತು. This is an MS fostered Sangha sitting down for their Sunday Sangha meeting. The Sanghas have empowered women to form committees that look into health, literacy and economic activities. Through the collective strength, legal awareness and governance mechanisms, each Sangha has a holistic approach to development. Each small step taken by Sangha women has a radiating effect, bringing more and more women under its shade. The movement has helped Sanghas across Karnataka to emerge as platforms where women collectively craft their struggles towards liberation, equality and social justice. ಉದ್ದೇಶ ಏನಿತ್ತು ಮಹಿಳಾ ಸಮಾಖ್ಯದ್ದು ಅಂತ ಹೇಳಿದ್ರೆ ಸಂಘಟನೆ ಅವೇರ್ನೆಸ್, ಅವ್ರಿಗೆ ತಿಳುವಳಿಕೆ ಬರಬೇಕು, ಸಂಘ ಮಾಡಬೇಕು ಅಷ್ಟೇ ಇತ್ತು. ಅವಾಗೆಲ್ಲ ಸಂಘ ಮಾಡಿದವರೆಲ್ಲ ಅಲ್ಲಿ ಹೋಗಿ ಹಾಡು ಹಾಡಿ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಹೆಣ್ಮಕ್ಳು
ಅಲ್ಲೇ ಹೋಗಿ ಅವ್ರ ಜೊತೆ ಕೆಲಸ ಮಾಡ್ಕೊಳ್ತಾನೆ ಸಂಘ ಕಟ್ಟಿದ್ರಂತ. ಅವಾಗ ನಾವಿರ್ಲಿಲ್ಲ 89ಅಲ್ಲಿ. Mysore is one of the first districts where the MS program was initiated. Bijaganahalli is a 20-year-old Sangha full of women, young and old. Disagreements and fights are part and parcel of the whole endeavor. ಒಂದು 3,000-4,000 ಇದ್ರು ಸಭೆನೇ ಅಲ್ಲಿ ನಿಂತ್ಕೊಂಡು ಈ ಗುಂಡಿಗೆ ಚೆನ್ನಾಗಿರ್ಬೇಕು, ನಾವು ನಿಂತ್ಕೊಂಡು ಮಾತಾಡೋಕ್ಕೆ ಬಲ ಇರ್ತದೆ ನಮಗೆ. ಅದು ಮಾತಾಡಬೇಕು ಕರ್ತವ್ಯ. ಈಗ ಏನು ಅಂದ್ರೆ ನಾಚಿಕೆ ಸಭೆ ಮಾಡ್ತಾರೆ ಅವ್ರು, ಯಾಕೆ ಒಂದ್ಸರಿ 2 ಸರಿ ಅಲ್ಲಿ ಗೊತ್ತಾರಲ್ಲ ಅಲ್ಲಿ ನೋಡ್ತಾರೆ, ನಿಂತ್ಕೊಂಡು ಯಾರು ಮಾತಾಡ್ತಿಲ್ಲ, ಮಾತಾಡಕ್ಕೆ ಹೋಗಿ ಕೊದ್ಲು ಬರ್ತದೆ. ನಾನು ಹಂಗೆ ಎದುರ್ಕೋತಿದ್ದೆ, ಹಿಂದ್ಗಡೆಲೆ ಕೂತ್ಕೋತಿದ್ದೆ ನಾನು. ನನ್ನ ಯಾವಾಗ ಮುಂದಕ್ಕೆ ಬಿಟ್ರು ಆಗ ನಾನು ಈ ಮಟ್ಟಿಗೆ ಗಟ್ಟಿಯಾದವ್ರೆ ನಾವು ಅವ್ರು ಅನ್ಬಿಟ್ಟು ಕಳಿಸ್ತೀವಿ. ಆಮೇಲೆ ಮಾತಾಡಕ್ಕಾಗ್ತೀವಿ. ಆಮೇಲೆ Sanatayamma is a senior member of this Sangha. Her husband passed away due to a snake bite, leaving her with 2 young children 15 years ago. ಆಡಿಗೆ ಸೊಪ್ಪು ತರಕ್ಕೆ ಹೋಗಿದ್ರು ಈ ಜಮೀನ ಹಿಂದ್ಗಡೆ. ಆ ಸೊಪ್ಪಿಗೆ ಹಿಂಗೆ ಎಟಕ್ಸ್ತಾವ, ಹಿಂಗೆ ಕೊಂಬೆಗೆ ಹಿಂಗೆ ಎಟಕ್ಸಿದ್ರು. ಆಗ ಒಂದ್ಸರಿ ಹೊಡೆದು ಬಿಡ್ತಾರೆ ಚಪ್ಪಲಿ ಮೇಲೆ, ಗೊತ್ತಿಲ್ಲ ಇವ್ರಿಗೆ. ಆಗ ಇನ್ನೊಂದ್ಸರಿ ಈಗ ಯಾವಾಗ ಹೋಗಿ ಹಿಂಗೆ ಎಟಕ್ಸಿದ್ರು. ಆಗ ಹೊಡೆದಾಗ ಹಿಂಗೆ ನೋಡ್ಬಿಟ್ರಲ್ಲ, ಇದು ಇಲ್ಲಿಗೆ ಹೊಡೆದ್ಬಿಟ್ಟಿತ್ತು. ಏನು ಮಾಡಿದ್ರು, ಹಾವು ಕಚ್ಚಿಬಿಟ್ಟಿತ್ತು, ಚಿತ್ತಿ ಹಸ್ಬಿಟ್ರು. ಸೋಮವಾರ ಕಚ್ಚಿತು, ಮಂಗಳವಾರ ದಿವಸ ಇದ್ದರು. ಇನ್ನು ಬೆಳಿಗ್ಗೆ ಇಷ್ಟೊತ್ತಿಗೆ 1 ಗಂಟೆ ಹೊತ್ತಿಗೆ ಜೀವನ ಇತ್ತು ಮೇಡಮ್. ಅವ್ರ ಸಂಘಕ್ಕೆ ಸೇರಿದಾಗ ಅವ್ರಿಗೆ ಒಂದು ಹೊತ್ತು ಊಟಕ್ಕೂ ಸಮಸ್ಯೆ ಆಗುವಂತಹ ಪರಿಸ್ಥಿತಿ. ಗಂಡ ಸತ್ತೋಗಿದ್ದು, ಮಕ್ಕಳೆಲ್ಲ ಚಿಕ್ಕವರು. ಅಂಥ ಪರಿಸ್ಥಿತಿಯಲ್ಲಿ ಅವ್ರ ಸಂಘದಿಂದ ಸಾಲ ತಗೊಂಡು ಹಸುಗಳನ್ನು ಸಾಕಿ ಅದರಲ್ಲಿ ಹಾಲನ್ನು ಮಾರಿ, ಕೆಲವೊಂದು ಸಲ ಸ್ವಲ್ಪ ಜಮೀನಿತ್ತು ಅವ್ರಿಗೆ, ಅದರಲ್ಲಿ ಹುಣಸೂರಿಗೆ ಹೋಗಿ ಅಲ್ಲಿ ಹಂಚಿಬಿಟ್ಟು, ಅಂದರೆ ಹುಣಸೂರಿಗೆ ಹೋಗಿ ತರಕಾರಿ ಮಾರಾಟ ಮಾಡಿ ತಮ್ಮ ಜೀವನನ ಸಾಗಿಸ್ಕೊಂಡ್ರು. ಇವಾಗಲೂ ನಾವು ಅಲ್ಲಿಗೆ ಹುಣಸೂರಿಗೆ ಹೋದ್ರೂ ಒಂದು ಆಫೀಸ್ಗೆ ಹೋಗಲಿ, ಒಂದು ನಮ್ಮ ಒಕ್ಕೂಟ ಆಫೀಸ್ಗೆ ಆಗಲಿ, ಎಲ್ಲರ ಒಂದು ಮೀಟಿಂಗ್ ಆಗಲಿ ಹುಣಸೂರಿಗೆ ಬಂದು ಇಳಿಬೇಕು, ಅಲ್ಲೇ ಹತ್ತಬೇಕು. ಒಂದು 5 ರೂಪಾಯಿ ಇದ್ರೂ, ಒಂದು 10 ರೂಪಾಯಿ ಇದ್ದರೂ ಅಲ್ಲಿಗೆ ನಾನು ತಗೊಂಡೆ ಪೋಸ್ಟ್ ಆಫೀಸ್ ಕಟ್ಕೊಡ್ತೀನಿ ಅಂತ. ಪೋಸ್ಟ್ ಆಫೀಸಲ್ಲಿ ಪುನಃ ಒಂದು 9,000 ದುಡ್ಡಾಗಿತ್ತು. ಆ ದುಡ್ಡಿನಲ್ಲಿ ನಾನು ತಗೊಂಡ್ಬಂದು ಆ 9,000 ತಗೊಂಡೋಗಿ ಅಂಗಡಿ ಕಚ್ಚಿಬಿಟ್ಟು 30,000 ರೂಪಾಯಿ ಸಾಮಾನು ಹಾಕಿಸ್ಕೊಂಡಿದ್ದೀನಿ. Her words to her family, Sangha and community are inspiring and praiseworthy. She has 2 grandchildren now. ಇದು ನಮ್ಮ ಮೊಮ್ಮಗಳು ಐಸು ಅಂತ. ನಮ್ಮ ಮೊಮ್ಮಗ. She insists they study in an English medium school and is determined that they grow up to be helpful human beings. This idyllic surrounding in Periyapatna Taluk is not an ashram, but a school for tribal children. ಸಂಘ ಘಟಕ ಅಂತ ಒಂದು 5 ಹಳ್ಳಿ ಮಾಡ್ತಿದ್ದೋ ಫಸ್ಟಿಗೆ. 5 ಹಳ್ಳಿ ಆಗ ಹೆದರಿಕೆನೆಲ್ಲ ನಮ್ಮ ಜನಕ್ಕೆಲ್ಲ ಒಬ್ಬಕ್ಕೂ ಸೇರಿಸ್ಬೇಕಲ್ಲ ನಾವು. 1 ವರ್ಷ ಸೇರ್ಸೋಕ್ಕೆ ನಾವು ಎಲ್ಲ ಸೇರ್ಕೊಂಡು ಮಾತ್ರ ಸಪೋರ್ಟ್ ಮಾಡ್ತಿದ್ರು. ಮಹಿಳಾ ಸಂಘದವರು ಸಪೋರ್ಟ್ ಮಾಡ್ತಿದ್ರು. ಅವ್ರು ಮುಂದೆ ಬರ್ತಿದ್ದಿಲ್ಲ, ಹಿಂದೆ For this school to have become a reality, Janakamma of Abalatti village struggled and fought the system on her own for several years. Some corrupt officials tried everything in their part to misuse the funds. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆಯವರು, ಇಒ ಎಲ್ಲ ಒಂದಾಗ್ಬಿಟ್ಟಿದ್ರು. ಕೊಡೋದು ಬೇಡ ಅವರಿಗೆ, ನಮಗೆ ಇಲ್ಲಿ ಅಲ್ಲಿ ಮಾಡೋಣ, ಅವ್ರಿಗೆ ಯಾಕೆ ಕೊಡಬೇಕು, ಈ ಜನರಿಗೆ ಅಲ್ಲಿ ಕಾರ್ಡು ಕೊಡಬೇಡಿ ಯಾರಿಗೆ, ಅವ್ರ ಮಕ್ಕಳು ಇಲ್ಲಿ ಬಂದು ಬೇಕಾದ್ರೆ ಓದ್ಕೊಳ್ಳಿ, ಅಲ್ಲಾದ್ರೂ ಬಿಡಲಿ ಅಂತ. This is second home to 125 tribal children who receive education, food and guidance. ಏನು ಮಾಡೋದು ಹೇಳಿ, ಊಟನೇ ಮಾಡೋಕ್ಕಿಲ್ಲ ನಾನು. ಇಷ್ಟು ದಪ್ಪ ಇರೋದು ನಾನು. ಬೇಜಾರು ಮಾಡಿ ಇದು ಬಂದಿಲ್ಲಲ್ಲ, ಜನ ಬೈಯೋದು, ನಾ ಇದ್ದು ಬರೋಕ್ಕಿಲ್ಲ, ನಿಂತು ಹೋಗೋದು. Janakamma's incredible selflessness
and exceptional commitment towards her people is truly inspiring. Further north, the land is harsh, the heat is relentless, and the patriarchal values run deep. Beating one's wife or marrying off an underage girl is a common practice. Lakshmamma of Koppala district was subjected to her share of domestic abuse by her late husband. She presently lives in a small house with her granddaughter in Ilkalgad. ರೇಣುಕಾಂಬಿ ಮಹಿಳಾ ಸಂಘದಲ್ಲಿ ನಾವು ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ಕೋರ್ಟ್ಗೆ ಹೋಗ್ರಿ DC ಆಫೀಸ್ಗೆ ಹೋಗ್ರಿ ಪೊಲೀಸ್ ಸ್ಟ್ಯಾಂಡ್ಗೆ ಹೋಗ್ರಿ ಎಲ್ಲಲ್ಲಿ ಅಡ್ಡಾಡಿ ಏನು ಮಾಹಿತಿ ಬೇಕು ನಾವು ಕೇಳ್ಕೊಂಬರ್ತೀವಿ ರೀ. ನಿನಗೆ ಸಂಘ ಸೇರ್ಬೇಕಂತ ಯಾಕೆ ಅನಿಸ್ತು? ಕಷ್ಟ ಇತ್ತು, ಗಂಡ ನುಗ್ಗು ಬಿಡ್ಯಾವ. ಅದ್ರ ಸಲುವಾಗಿ ಈ ಸಂಘದ ಹೆಣ್ಮಕ್ಳು ಕೂಡ ಸೇರ್ಕೊಂಡು ಕಡೆ ಸಂಘದ ಹೆಣ್ಮಕ್ಳು ಊಟ ಕೊಡ್ತೀವಿ ಅಂತಿದ್ರಿ. ನಮ್ಮೂರಾಗ ಊಟ ಕೊಡ್ತೀವಿ, ಯಾರ ಬರಲಿ ಊಟ ಕೊಡ್ತೀವಿ ಅಂತಿದ್ರೆ ಕಡೆ ಯಾವ್ದಾರ ಊಟ ಕೊಡೋಡ್ರಕ್ಕ ಸಂಘದ ಹೆಣ್ಮಕ್ಳು ತಗಕ್ಕೆ ಸೇರಿಬಿಡೋಣ ಅಂತ ಮನಸ್ಸು ಅಲ್ಲಿ ತನ ಹೋಗ್ಬಿಡ್ತೀರಿ ಮೇಡಮ್. ಅಲ್ಲಿ ತನ ಹೋಗಿ ದಿನ ಎಂತ ಬಿಡ್ಬೇಕ್ರಿ, ಇಂತಿಂತ ಕಲ್ ತಗೊಂಡು ಆಗ ಜಜ್ಜಂಗ್ರಿ ತಿಳಿಯಾಕ ಅಲ್ಲೆಲ್ಲ ಬಡ್ಗಿ ತಗೊಂಡು ಬಿಡ್ಯಾವ. ಸುಮ್ಮನೆ ರೀ ಅನುಮಾನ ಪಿಸಾಸಿರಿ. Today, she's a champion of women's rights and is known for her knowledge about the legal system. In the neighbouring district of Bijapur, Durgamma of Hanchinal is a part of a 25-year-old Sangha. She is known for her generosity, interest in childcare and education of a girl child. She and her husband are childless and are yet surprisingly happy and in an understanding couple. ಅಂದರೆ ಮೇಡಮರ ನಾವು ಮೊದಲ ಹೆಣ್ಮಕ್ಳು ಮಣಿವಾಗ ಇದ್ದೀವಲ್ರಿ, ಅವಾಗ ಹಿಂಗೆ ಪೊಲೀಸರು ಬಂದ್ರೆ ಯಾರೋ ದೊಡ್ಡ ದೊಡ್ಡ ಸಾಹೇಬರು ಬಂದ್ರೆ ಮನುಷ್ಯ ಹೆದರಿಕೆ ಬರ್ತದೆ, ಹೊರಗೆ ಬರ್ತಿದ್ದಿಲ್ರಿ. ಯಾರ ಜೊತೆ ನಾವು ಮಾತಾಡ್ತಿದ್ದಿಲ್ರಿ. ಈ ಬರ್ಬರ್ತಾ ಈ ಸಂಘದಾಗ ಸೇರ್ಕೊಂಡಿಂದ ರೀ ಎಲ್ಲ ಕಾನೂನು ಕಾಯ್ದೆ ಎಲ್ಲ ಗೊತ್ತಾಗಿ ಎಲ್ಲರಿಗೆ ಜೋಡಿ ಮಾತಾಡಕ ಭಯ ಇರ್ತದೆ. ನಮ್ಮ ಮನೆ ಒಳಗೊಂಡು ಮೇಡಮರ ಎಲ್ಲ ಇದು ಮಾಹಿತಿ ಅಲ್ಲಿ ಸಂಘದಾಗ ತಿಳ್ಕೊಂಬಂದು ಇಲ್ಲಿ ಎಲ್ಲ ನಾವು ಜಗಳ ಭೇಟಿ ಅತ್ತಿ ಸಸಿ ಗಂಡ ಹೆಣ್ಣು ಜಗಳದು ಮಾಹಿತಿ ನಾವೆಲ್ಲ ಹೇಳ್ತೀವಿ ರೀ. ಹಂಗೆ ಆಗಬಾರ್ದು ಅಂತೇಳಿ ಎಲ್ಲ ಮಾಹಿತಿ ಹೇಳ್ತೀವಿ ರೀ. ನಾವು ತಿಳ್ಕೊಂಬಂದಾಗಿ ಇಲ್ಲಿ ಮನೆಯವರು ಗಂಡು ಮಕ್ಕಳು ಹೋಗಿರ್ತಾರೆ ಮೀಟಿಂಗ್, ಅವರು ತಿಳ್ಕೊಂಡು ಬಿಟ್ಟಾರೆ, ಬದಲಾವಣೆ ಆಯ್ತಲ್ರಿ. Her years of experience, mild mannerisms and decision-making skills make her invaluable to her Sangha and community. These are just some of the leaders that the Sangha movement has helped build at the grassroots. Translating this idea into reality has meant a lot of hard work. Women in thousands of villages have gained courage, confidence and prudence to say and do the right thing with far-reaching impacts on communities as well as on women's lives. These successes encourage Mahila Samakya to initiate block-level sanghas as the next step forward. ಸಂಘಟನೆ ಅವರುಗಳನ್ನು ತಾಲೂಕಿಗೆ ತರಿಸೋದು, ಕಮಿಟಿ ಮೀಟಿಂಗ್ ಮಾಡೋದು, ಇಂಥವೇ ಎಲ್ಲ ಸಂಘಗಳಲ್ಲಿ ಸಮಸ್ಯೆಗಳನ್ನು ಬಗೆಹರಿಸೋದು, ಇಂಥವೇ ಎಲ್ಲ ಮಾಡ್ತಾರೆ. 2002-3ರಲ್ಲಿ ನಾವು ಒಕ್ಕೂಟ ಮಾಡೋಕ್ಕೆ ಶುರು ಮಾಡಿದ್ವಿ. 2002-3ರಲ್ಲಿ ಯಾಕೆ ಈ ಒಕ್ಕೂಟ ಶುರುವಾಯಿತು ಅಂತ ಹೇಳಿದ್ರೆ, ಒಂದು ಸಂಘ ಸಂಸ್ಥೆ, ಇದು ಮಹಿಳಾ ಸಮಾಖ್ಯ ಒಂದು ಸಂಸ್ಥೆ, ಇದು ಇವತ್ತೆಲ್ಲ ನಾಳೆ ಹಿಂದೆ ಸರಿಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಸಂಘಟನೆಗಳು ಅಲ್ಲಿಗೆ ಸ್ಟಾಪ್ ಆಗಿ ಹೋಗಬಾರ್ದು. ಈ ಸಂಘ ಒಂದು ಒಕ್ಕೂಟವಾಗಿ ಬೆಳೆದು, ಒಕ್ಕೂಟ ಒಂದು ಸಂಸ್ಥೆಯಾಗಿ ಬೆಳೆದು ಅವರು ಅದನ್ನು ನಡೆಸ್ಕೊಂಡು ಹೋಗಬೇಕು. ಸಂಘಗಳೆಲ್ಲ ಬಲಗೊಂಡ ನಂತರ ಮಹಿಳೆಯರು ತಮಗಾಗಿ ತಮ್ಮ ಜಾಗವನ್ನು ಹೆಚ್ಚಿನ ಮಟ್ಟದಲ್ಲಿ ಯೋಚನೆ ಮಾಡಿ ಮತ್ತು ಅವರಲ್ಲೇ ನೆಟ್ವರ್ಕಿಂಗ್
ಶುರು ಆಗಬೇಕನ್ನೋ ಕಾರಣದಿಂದ ಒಂದು ಫೆಡರೇಷನ್ನ ಶುರು ಮಾಡ್ಕೊಂಡಿದ್ದಾರೆ. ಇದು ತಾಲೂಕು ಹಂತದಲ್ಲಿ ಫೆಡರೇಷನ್ ಇರುತ್ತೆ. For over a decade, the idea has grown and developed to perfection. The federation, or Okkuta, is an assembly of all Sangha members at a taluk level or block level run by elected representatives. On an average, it has taken 3 years of Mahila Samakya Karnataka to strengthen and prepare Sanghas to come together for a taluk level federation. In structure, the federation is similar to a Sangha where the elected members are assigned to different committees such as education, health, political presence, law and finance. On a selected day every year, the Okkuta holds a general body meeting. This is the only event when all members of the federation come together under one roof. This general body meeting is being held by Sri Ganda, Mahila Mahasangha, Chamrajnagar. Today's agendas are many. To start with, collection of fees from the new Sanghas that wish to become members of the federation is underway. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ ಸರ್ವ ಸದಸ್ಯರ ಸಭೆಯಲ್ಲಿ ಅವರ ಒಂದು ಒಕ್ಕೂಟಕ್ಕೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕಾಗಿರುತ್ತೆ. ಅಂದರೆ ಒಂದು ಬೋರ್ಡ್ ಅಂತ ಹೇಳಿ ಇರುತ್ತೆ. ಆ ಸಮಿತಿ, ಕಾರ್ಯಕಾರಿ ಸಮಿತಿಯನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಈ ಒಂದು ಸರ್ವ ಸದಸ್ಯರ ಸಭೆಯಲ್ಲಿ ಆಗುತ್ತೆ. ಸಂಘದಲ್ಲಿ ಇರುವಂಥ 20 ಜನ ಸದಸ್ಯರು ಅಲ್ಲಿ ಬರೋದೇನಾಗುತ್ತೆ, ಒಂದು ತಾಲೂಕಿನಲ್ಲಿ 70 ರಿಂದ 75 ಹಳ್ಳಿ ಬರುತ್ತೆ ಅಂತಂದರೆ ಸುಮಾರು 150-200 ಸಂಘಟನೆ ತನಕ ಇರುತ್ತೆ ಅಂತಂದರೆ ಒಟ್ಟು ಒಂದು 3000 ಮಹಿಳೆಯರು ಇರ್ತಾರೆ. ಹಾಗಾಗಿ ಎಲ್ಲರೂ ಸೇರುವಂಥದ್ದು ಒಂಥರ ಹಬ್ಬದ ವಾತಾವರಣ ಈ ಒಂದು ಸರ್ವ ಸದಸ್ಯರ ಸಭೆಗೆ. An elected committee member, Madhu, is taking the attendance. Soon after, the elected committee members or EC members selected from the previous year will present the annual report. This includes a financial report and a progress report. They will also take feedback on their performance, making the federation uniquely transparent to all its members. When all of the previous year's business is dealt with, election for the current annual year will be held. This is the Sri Ganda Mahila Mahasangha's office. ಇದು ನಮ್ಮ ಒಕ್ಕೂಟದ ಮನೆ. The Okkuta Mane. This space acts as a hub for all its members and also gives them a sense of identity and pride. This space is used for a monthly elected committee meetings and often serves as a training center. ಇಲ್ಲಿ ನಮ್ಮ ಒಕ್ಕೂಟಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್. Every Okkuta houses all the documents of the Okkuta and Mahiti Kendra that caters to all. ಮತ್ತೆ ಇದು ಒಕ್ಕೂಟದಲ್ಲಿ ಮಾಹಿತಿ ಕೇಂದ್ರ ಅಂತ ವೇದಿಕೆ ಮಾಡ್ಕೊಂಡಿದ್ದೀವಿ. ಮತ್ತೆ ಇದು ಕಿಚನ್. ಮಹಿಳೆಯರು ಮೀಟಿಂಗ್ ಮಾಡುವಾಗ ಏನಾದರೂ ಲೇಟ್ ಆದರೆ ಏನಾದರೂ ತಿಂಡಿ ಅಡುಗೆ ಮಾಡ್ಕೊಳ್ಳೋದಕ್ಕೆ, ಟೀ ಕಾಫಿ ಮಾಡ್ಕೊಳ್ಳೋಕ್ಕೆ. One can say that a Okkuta Mane is more like a second home than an office. ಬೆಳಿಗ್ಗೆ ಒಂದು ದೋಸೆ ತಿಂದಿದ್ದೆ ಮೇಡಮ್. ಮೇಡಮ್ ಬೇಗ ಬರಬೇಕು, ಇವತ್ತು ಲೇಟ್ ಮಾಡಬೇಡಿ ಅಂತ ಹೇಳಿದ್ರು. Madhu, a young mother of 2, was elected as an EC member for the second time today at the general body meeting. ಯಾವ್ಯಾವ ಹಳ್ಳಿಯಿಂದ ಮಹಿಳೆಯರು ಬಂದಿದ್ದಾರೆ, ಯಾರು ಬಂದಿಲ್ಲ ಅದನ್ನೆಲ್ಲ ಹೇಳಿ ಜೊತೆಗೆ ಅವ್ರನ್ನ ಕೂರಿಸಿ ನಮ್ಮ ಒಕ್ಕೂಟದ ಏನೇನು ಕಾರ್ಯಕ್ರಮಗಳಾಗಿವೆ ಈ ವರ್ಷದಲ್ಲಿ, ಜೊತೆಗೆ ಏನು ಅನುದಾನ ಬಂದಿದೆ, ನಮ್ಮ ಒಕ್ಕೂಟಕ್ಕೆ ಯಾವ್ಯಾವ ಮೂಲದಿಂದ ಹಣ ಬಂದಿದೆ, ಮಾಹಿತಿ ಕೇಂದ್ರದಾಗಿರ್ಬೋದು ಅಥವಾ ನಾರಿ ಸಂಜೀವನಿ ಆಗಿರ್ಬೋದು, ಮಹಿಳಾ ಸಮಾಖ್ಯದಿಂದ ಬಂದಂಥ ಹಣ, ಜೊತೆಗೆ ಸದಸ್ಯತ್ವ ಶುಲ್ಕ ಒಟ್ಟು ಸೇರಿಸಿ ನಾವು ಬಾಡಿಗೆ ಕೊಡ್ತಾ ಇದ್ದೀವಿ ಒಕ್ಕೂಟಕ್ಕೆ. ಫೆಡರೇಷನ್ ಅಂದರೆ ಜಾಸ್ತಿ ಜವಾಬ್ದಾರಿ ಇರ್ತವೆ. ಆವಾಗ ಅದನ್ನು ಎದುರಿಸೋಂಥ ಸಾಮರ್ಥ್ಯನ ಇವಾಗ ನಾವು ಬೆಳೆಸ್ಕೊಂಡಿದ್ವಿ. ಆ ಉದ್ದೇಶಕ್ಕೇ ಇವಾಗ ಹೊಸ EC ಮೆಂಬರ್ಗಳೇ ಆಯ್ಕೆ ಆಗಿಬಿಟ್ರೆ ಅವ್ರಿಗೇನು ಜವಾಬ್ದಾರಿ ಗೊತ್ತಾಗಲ್ಲ ಅಂತ ಹಳ ECಗಳನ್ನ 4 ಜನನ ಇಟ್ಕೊಂಡಿದ್ವಿ. ಅಂದರೆ ನಾವು ಅವ್ರಿಗೆ ಮಾರ್ಗದರ್ಶನ ನೀಡಿದಾಗ ಮುಂದೆ ಅವ್ರಿಗೆ ಗೊತ್ತಾಗುತ್ತೆ. Madhu's husband was apprehensive in the beginning. Today, he is her biggest supporter.
This federation, located at Hunsur Taluk, is one of the oldest federations. It has a well-functioning Mahiti Kendra aided by an NGO, IT for Change. Soumya is a hired employee who runs the Mahiti Kendra. ನಾವು ಹುಣಸೂರು ತಾಲೂಕಿನಲ್ಲಿ ಒಟ್ಟು 29 ಇಲಾಖೆಗಳಿದೆ, ಗೌರ್ಮೆಂಟ್ ಇಲಾಖೆಗಳು. ಆ ಇಲಾಖೆಗಳಲ್ಲಿ ಏನೇನು ಸೌಲಭ್ಯಗಳು ಸಿಗುತ್ತೆ ಅದೆಲ್ಲ ಮಾಹಿತಿಗಳನ್ನ ನಾವು ಹೋಗಿ ಎಲ್ಲ ಇಲಾಖೆಗಳಲ್ಲಿ ಅಧಿಕಾರಿಗಳ ಹತ್ರ ಮಾತಾಡಿ ನಾವು ಮಾಹಿತಿಗಳನ್ನ ತಗೊಂಡು ಬರ್ತೀವಿ. ತಿಂಗಳಲ್ಲಿ ಇವಾಗ EC ಮೀಟಿಂಗ್ ಅಂತ ನಡೆಯುತ್ತೆ. EC ಮೀಟಿಂಗು ಮತ್ತು ಜೊತೆಗೆ MC ಅಂತ ಅವರೇನೆ ಅಂದರೆ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ, ಅಂದರೆ ಮಾಹಿತಿ ಕೇಂದ್ರನ ಮ್ಯಾನೇಜ್ಮೆಂಟ್ ಕಮಿಟಿಯವರು ನಡ್ಸ್ಕೊಂಡು ಹೋಗುವಂಥದ್ದು. ಯಾವ ಥರ ಸಿಟಿ ಕೆಲಸ ಮಾಡ್ತಿದ್ದಾರಾ, ಕರೆಕ್ಟಾಗಿ ಇಲಾಖೆಗಳಿಗೆ ಹೋಗ್ತಿದ್ದಾರಾ, ಅವ್ರ ಮಾಹಿತಿಗಳನ್ನ ತರ್ತಿದ್ದಾರಾ, ವಿಲೇಜ್ಗಳಿಗೆ ಹಳ್ಳಿಗಳಿಗೆಲ್ಲ ಹಂಚ್ತಾರಾ, ಆ ಥರದ್ದೆಲ್ಲ ನಾವು ಮಾಹಿತಿಗಳನ್ನ ತಂದಿದ್ದೆಲ್ಲ ECಗಳಲ್ಲಿ ಹೇಳ್ತೀವಿ ಅವ್ರಿಗೆ. ಅವರು ಹೋಗೋಂತಹ 5-6 ಹಳ್ಳಿಗಳಿಗೆ ಅವ್ರು ಹೇಳ್ತಾರೆ. ಅವ್ರ ಕಡೆಯಿಂದ ಮಹಿಳೆಯರು ಬರ್ತಾರೆ ಮತ್ತು ಸಮಸ್ಯೆಗಳಿರೋದು ಬರ್ತಾರೆ ಮಾಹಿತಿ ಕೇಂದ್ರಗಳಿಗೆ. ಆವಾಗ ಅವ್ರು ಮಹಿಳೆಯರು ನಿಂತು ಜೊತೆಲಿ ಓಡಾಡಿಕೊಂಡು ಮಾಡಿಸ್ಕೊಡೋಂಥ ವ್ಯವಸ್ಥೆನೂ ಇರುತ್ತೆ. ಮತ್ತಿಲ್ಲ ಅಂತಂದರೆ ಫಸ್ಟ್ ಬಂದು ಇಲ್ಲಿ ಮಾಹಿತಿ ಕೇಂದ್ರಕ್ಕೆ ಭೇಟಿ ಕೊಡ್ತಾರೆ. ಅರ್ಜಿಗಳೆಲ್ಲ ಫಿಲಪ್ ಮಾಡೋದು, ಪ್ರತಿಯೊಂದು ಮಾಡಿಸ್ಕೊಡೋಂಥ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಇಲಾಖೆಗಳಿಗೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ನಾವು. The older the established federation, the more smooth its functioning. ECಗಳಲ್ಲಿ ಏನೇನು ತರಬೇತಿ ಬೇಕು ಅಂತ ಒಂದು ಅಜೆಂಡಾ ಹಾಕಿದ್ದೀವಿ. ECಗಳಲ್ಲಿ ಏನೆಲ್ಲ ಸಾಮರ್ಥ್ಯಗಳನ್ನು ಬೆಳೆಸ್ಕೋಬೇಕು ಮತ್ತು ಅವರು ಏನೆಲ್ಲ ಚಟುವಟಿಕೆಗಳನ್ನು ಈ ಸಾಹಿತ್ಯ ಒಕ್ಕೂಟಕ್ಕೆ ಕೈಗೊಂಡ್ಬಿಟ್ಟು ಅವ್ರು ತಗೊಂಡು ಮಾಡಬೇಕು ಕೆಲಸ ಅನ್ನೋದಕ್ಕೆ. ಅಂದರೆ ಇದೊಂದು ಸಂಸ್ಥೆಯಾಗಿ ಬೆಳಿಬೇಕು. ಮುಂದೆ ಮಹಿಳಾ ಸಮಾಜಕ್ಕೆ ಹಣ ಕೊಡಲ್ಲ, ಕಾರ್ಯಕ್ರಮಕ್ಕೆ ಮಾಹಿತಿ ಅಷ್ಟೇ ಕೊಡ್ತಾರೆ ನಮಗೆ ಅಂತಂದರೆ ನಾವು ಯಾವುದನ್ನ ಮಾಹಿತಿಯನ್ನು ನಾವು ತಗೊಳ್ಬೇಕು, ನಾವು ಮತ್ತೆ ಅದನ್ನು ಹೇಗೆ ಮುಂದೆ ನಿಂತ್ಕೋಬೇಕು. Sanatayama has risen to the challenge and successfully been an EC member for 5 consecutive years now. Likewise, many others have and shall follow. ECಗೆ ಆಯ್ಕೆ ಮಾಡ್ಕೊಳ್ಳೋರಿಗೆ ಒಂದು 4 ಹಳ್ಳಿ 5 ಹಳ್ಳಿ EC ಕೊಟ್ಟರು. ECಗೆ ಅನ್ನೋರಿಗೆ ಅಲ್ಲಿ ಹೋಗಿ ಏನು ಮಾತಾಡೋದು, ಏನು ಮಾಹಿತಿ ಕೊಡೋದು ಅನ್ನೋದೇ ನಮಗೆ ಭಯ ಬಂತು ಫಸ್ಟ್ ಸ್ಟಾರ್ಟ್ಗೆ EC ಮಾಡಿದಾಗ. ಇಲ್ಲಿ ಮೇಡಮ್ದಿರು ಮಾಹಿತಿ ಏನೇನು ಕೊಡ್ತಾರೆ ಆ ಮಾಹಿತಿ ತಗೊಂಡಾಗ ಅಲ್ಲಿ ಹಂಚೋದು ಹಂಗೆಲ್ಲ ಮಾಡ್ಕೊಂಡು ನಾವು ಈಗ EC ಆಗಿ ಈಗ 5 ವರ್ಷ ಆಯ್ತು. The achievements of a well-functioning federation are many, but the most significant outcome is the women's confidence. Overall morale of women towards possibility of change for a better future has grown in leaps and bounds over the past few years. ನಾನು ಏನು ಮಾಡೋದು, ಇಷ್ಟೆಲ್ಲ ಜನಸಂಖ್ಯೆ ನನಗೆ ನಮ್ದು ಹೆದರಿಕೆ ಬೆಲೆ ಕೊಡ್ಬೇಕಲ್ಲ. ಊರಾಗ ಒಬ್ಬರಾಗ ಬೆಲೆ ಕೊಡಲ್ಲ, ಇನ್ನು ಇಲ್ಲೆಲ್ಲ 400-500 ಜನ ಹೆಂಗೆ ಬೆಲೆ ಕೊಡ್ತಾರೆ ಅಂದ್ಕೊಂಡು ಒಲ್ಲಂದ್ರೆ ನಾನು ಎಲ್ಲರೂ ಕೂಡ ಮಂಜುಳಾ ಅವರು ಮತ್ತು ಚಂದ ಅವರು ನಿಂದ್ರೆ ನೀನು ನಾವೆಲ್ಲ ಸಪೋರ್ಟ್ ಮಾಡ್ತೇವೆ ಅಂತಂದ್ರೆ ಇಲ್ರಿ ಮೇಡಮ್ ಅವ್ರ ನನಗೇನು ಆಗೋದಿಲ್ಲ ಅಂಥದ್ದೆಲ್ಲ ಮಾಡೋದು ಮತ್ತು ಪ್ರತಿ ತಿಂಗಳು ಮೀಟಿಂಗ್ ಬರೋದು ಆಗೋದಿಲ್ಲ ಅಂತಂದ್ರೆ ಮತ್ತು ಮೇಡಮ್ ಅವ್ರು ಹೇಳಿದ್ರು ನಿನಗೆ ಬರೋಕ್ಕಾಗಲ್ಲ, ನಿಮ್ದೇನು ಕೆಲಸ ಇರ್ತೈತೆ ಮನೆಯಲ್ಲಿ ಫ್ರೀ ಇರ್ತೀಯಲ್ಲ, ನಾವು ಕೇಳ್ದಾಗ ಬಾ ಅಂತಂದ್ರೆ ಆದ್ರೆ ಬಂದಿನಿ ಚಂದ ಅನ್ಸೈತ್ರಿ ನೀವು GBL ಕುಡಿಯಿಂದ ನನಗೆ ಸರಿ ಅನ್ಸೈತ್ರಿ. ಎಲ್ಲರೂ ಹೊಂದಾಣಿಕೆ ಆಗಿ ಎಲ್ಲರೂ ನನಗೆ ಬೆಲೆನೂ ಕೊಡ್ತಾರೆ, ಅದ್ಮೇಲೆ ಎಲ್ಲರಿಗೂ ಪ್ರೀತಿ ಐತೆ. ಬೇರೆ NGOಗೆ ಮತ್ತು ನಮ್ಮ ಇದಕ್ಕೆ ಹೋಲಿಸಿದಾಗ ನಮ್ಮದು 95% ಅರಿವು ನೀಡುವಂಥದ್ದು. ಯಾವುದೇ ಒಂದು ವಿಷಯ ಆಗಿರ್ಬೋದು, ವಿವಿಧ ರಂಗಗಳ ಕುರಿತು ಅವ್ರಿಗೆ ಅರಿವು ನೀಡ್ತೀವಿ. 5% ಮಾತ್ರ ಅವ್ರ ಆರ್ಥಿಕತೆ ಬಗ್ಗೆ ನಾವು ಅವ್ರಿಗೆ ಕಾನ್ಸೆಪ್ಟ್ ಕೊಡ್ತೀವಿ. ಈ ರೀತಿ ನಾವು ವರ್ಕ್ ಮಾಡ್ತಾ ಇದ್ವಿ. Economically, the women have figured ways to gain stability as a federation. The Bagewadi Federation is known for its income-generating activities. They've started a catering service for small functions, including their own meetings, and they're equally good at organizing campaigns. All this has happened due to the efforts of the women leaders, who have been constantly supported and guided by the Mahila Samakya staff team. ಮುಂದಿನ ಪೀಳ ಹಾಳಾಗಿ ಬಿಡ್ಕೊಡಲ್ರಿ ನಾವು. ನೀವು ಬಂದ್ ಮಾಡ್ಲಿಕ್ಕೆ 4 ಇಸದ ಬಾಟ್ಲಿ ಓದಿದ್ದೇವ್ರಿ ಸಾಯಕ್ಕೆ ನಾವು. ನಾ ಹೇಳಿದ್ರಿ ಮೇಡಮ್ ಅವ್ರ ತಹಸೀಲ್ದಾರ್ ಮೇಡಮ್ ಅವ್ರ ಮುಂದೆ, ಇದನ್ನ ನೀವು ಕ್ರಮ ತಗೊಳಿಕಂದ್ರೆ ನಿಮ್ಮ ಹಿಂದೆ ನಿಂತು ಕುಡಿದು ನಾ ಜೀವ ಕೊಡಕ್ಕೂ ಸಿದ್ರು. ನಮ್ಗೆ ಭಾಳ ಕಷ್ಟ ಐತ್ರಿ. ನಾವು ಇದನ್ನ ಒಟ್ಟ ನಾವು ಬಿಡಂಗಿಲ್ಲ, ಇದನ್ನ ಬಂದ್ ಮಾಡ್ಲೇಬೇಕು. ಅವ್ರಿಗೆ ಪರ್ಮಿಷನ್ ಇಲ್ಲ ಮಾಡ್ತಿದ್ರು. ನಾವು ಹೊರಗ ಚಾದ ಅಂಗಡ್ಯಾಗ ದಾರು ಮನ್ಯಾಗ ದಾರು ಕಿರಾಣಿ ಅಂಗಡಿದಾರು ಹೊತ್ತು ಮಿಗಿರ್ ದಾರಿ ನೀವು ಬಿಡ್ಕೊಡ್ತೀನಿ. ದೇವ್ರ ಗುಡಿ ಹೋದ ಹೆಣ್ಮಕ್ಳಿಗೆ ದೇವ್ರ ದಿಪ್ಪಾಸ ಬಿಡ್ತೀನಿ, ಇಸ್ಪೆಟ್ ಆಡೋರು ರೊಕ್ಕ ಆಡೋ ಇದು ದಾರು ಬಿಡು. ಈ ಕಮಿಟಿಗಳ ಮೂಲಕ ಅವರು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿರ್ತಾರೆ. ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಇರ್ಬೋದು, ವರದಕ್ಷಿಣೆದಿರ್ಬೋದು, ಬಾಲ್ಯ ವಿವಾಹದಾಗಿರ್ಬೋದು, ಸಾಕಷ್ಟು ಮಹಿಳೆಯರ ಬಗ್ಗೆ ಏನು ದೌರ್ಜನ್ಯ ಆಗ್ತದೆ ಅದ್ರ ಬಗ್ಗೆ ನಮ್ಮ ಮಹಿಳೆಯರು ಮಾತಾಡ್ತಾ ಇದ್ದಾರೆ, ತಿಳ್ಕೊಂಡಿದ್ದಾರೆ. ಮತ್ತು ಈಗ ತಡ್ಕೊಳಂಗಿಲ್ಲ.
ಸೀದಾ ವೇದಿಕೆಗೆ ಬಂದು ಈ ರೀತಿ ಆಗಿದೆ ಅಂತ ಹೇಳಿಬಿಟ್ಟು ಅಲ್ಲೇ ಅವರವರಲ್ಲಿ ಘಟಕಾ ಮಟ್ಟದಲ್ಲಿ ಪರಿಹರಿಸ್ಕೊಳ್ಳಾಗಿರ್ಬೋದು, ಘಟಕಾ ಮಟ್ಟದಲ್ಲಿ ಅವ್ರಿಗೆ ಸಮಸ್ಯೆಗೆ ಪರಿಹಾರ ಸಿಗದೇ ಇದ್ದರೆ ತಾಲೂಕಾ ಮಟ್ಟಕ್ಕೆ ಬಂದು ಕೂಡ ಸಮಸ್ಯೆಗಳನ್ನು ಪರಿಹರಿಸ್ತಾ ಇದ್ದಾರೆ. There are 3 platforms of Vedikes that function independently under the Federation. The Nari Sanjeevani, dealing with women's health, the Nari Adalat, dealing with legal actions, and the Mahiti Kendra, providing information to one and all. Lakshmama is an active Nari Adalat member. She addresses cases of domestic violence in and around her taluk. ಈಗ ಕಾಮಧೇನು ಮಹಿಳಾ ಸಂಘ ಅಂತ ಅಂದ್ಬಿಟ್ಟು ನನಗೆ ಅದರಲ್ಲಿ ಸಾಕಷ್ಟು ಸದಸ್ಯರು ನನಗೆ ಭಾಳ ಪರಿಚಯ. ಯಾಕಂದರೆ ನಮ್ಮಲ್ಲಿ ಗೋಸುಲ್ದೊಡ್ಡಿ, ಜಿನ್ನಾಪುರ ಕೆಲವೊಂದು ಗ್ರಾಮಗಳಲ್ಲಿ ಅವರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಎಸ್ಪೆಷಲಿ ಮಹಿಳೆಯರ ವಿಷಯದಲ್ಲಿ ಯಾವುದೇ ಗಂಡ ಹೆಂಡತಿ ಜಗಳ ಆಗ್ಬೋದು, ಕುಡಿದು ಬಂದು ಗಂಡ ಹೊಡಿತಿರ್ಬೋದು, ಅಥವಾ ಯಾರೋ ಒಂದು ಮಹಿಳೆಗೆ ಅನ್ಯಾಯವಾಗಿರ್ಬೋದು, ಅವರು ಒಂದು ಒಳ್ಳೆಯ ಅದನ್ನು ಪ್ರತಿಭಟನೆ ಮಾಡೋ ಒಂದು ಇದನ್ನಿದ್ದಾರೆ. ಆಮೇಲೆ ಅಲ್ಲೆಲ್ಲ ಮೊದಲು ಹಿರಿಯರ ನಡುವೆ ಅದನ್ನು ಸಮಸ್ಯೆಯನ್ನು ಹಿರಿಯರ ಮುಂದೆ ಇಟ್ಬಿಟ್ಟು ಸಾಲ್ವ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಸೊಲ್ಯೂಷನ್ ಸಿಗಲಿಲ್ಲ ಅಂತಂದ್ರೆ ಇನ್ ಕೇಸ್ ನನ್ನ ಗಮನಕ್ಕೆ ತಗೊಂಡು ಬಂದಂಥ ಸಾಕಷ್ಟು ಸಮಸ್ಯೆಗಳಿವೆ. ಆ ಲಕ್ಷ್ಮಮ್ಮ, ಗಂಗಮ್ಮ ಇವ್ರ ವಿಷಯದಲ್ಲಿ ಅವರು ಸಾಕಷ್ಟು ಬಾರಿ ನನಗೆ ಬಂದಿದ್ದರು. ಅಂಥ ಸಮಸ್ಯೆಗಳಿಗೆ ನಾನು ಒಳ್ಳೆ ಅಪ್ರೋಚ್ ಮಾಡಿಬಿಟ್ಟು ಆ ಸಮಸ್ಯೆಗಳಿಗೆ ನಾವು ಸೊಲ್ಯೂಷನ್ ಹುಡ್ಕೊಳಕ್ಕೂ ಒಂದು ಪ್ರಯತ್ನ ಮಾಡಿದ್ವಿ. ಸಾಕಷ್ಟು ಬಾರಿ ನಮ್ಮ ಪ್ರಯತ್ನ ಫಲ ನೀಡಿ ಅದಕ್ಕೊಂದು ಒಳ್ಳೆಯ ಒಂದು ಸ್ಥಿತಿಯಲ್ಲಿ ಈಗ ಒಂದು ಮಹಿಳೆಯರು ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಬದುಕು ಸಾಗಿಸ್ತಾ ಇದ್ದಾರೆ. Their rapport with officials is notable and a rarity in the whole district. No matter what time it is, day or night, when injustice needs attention, Lakshmama is just a call away. ಬ್ಯಾಂಕ್ ಅನ್ನೋದು ಗೊತ್ತಿದ್ದಿಲ್ರಿ ಮೇಡಮ್ ಅವ್ರು. ನಮ್ಗೆ ಈಗ ಬ್ಯಾಂಕಿಗೆ ಹೋಯ್ತಿ, ಬ್ಯಾಂಕಿಗೆ ಡೈರೆಕ್ಟು ಅವ್ರನ್ನ ಎದುರಿಸ್ತೀನಿ ಹೋಗಿ ಅವ್ರನ್ನ ಮ್ಯಾನೇಜರ್ನ, ಯಾಕ್ರಿ ಸರ್ ಹಂಗೆ ಯಾಕೆ ಮಾಡ್ತೀರಿ ನೀವು? ಇಲ್ಲಮ್ಮ ಹಂಗಾತು ಹಿಂಗಾತು ಅಂತ ಹೇಳ್ತಾರೆ. ಇಲ್ರಿ ಸರ್ ಹಂಗೆ ಮಾಡ್ಬೇಡ್ರಿ ನೀವು ಅಂತಂದು ಜಬರ್ಸ್ತಿರ್ತೀನಿ. ಅವರು ಉಳಿಕೆ ಮಾತಾಡ್ತಿರ್ತಾರೆ. Federations often take up government projects which generate revenue. They are well versed with report writing, land surveying, and collecting data. Kaveri Mahila Mahasangha of Periyapatna, with Janakama's leadership and experience, has given this taluk hundreds of success stories. ಒತ್ತಡ ತರಬೇಕಾದ್ರೆ ತುಂಬಾ ಕಷ್ಟ ಮೇಡಮ್. ಅದು ಸರ್ಕಾರದಿಂದ ಒತ್ತಡ ಮಾಡಿ ಒಂದು ಕೆಲಸ ತರಬೇಕಾದ್ರೆ ಎಷ್ಟು ನಮಗೆ ಕಷ್ಟ ಆಯ್ತದೆ ಅಂದರೆ ಅಷ್ಟೇ ಒಂದು ಕಷ್ಟ ಆಯ್ತದೆ. ಲೆಟ್ರ್ ಕೊಟ್ಟರು ತಗೊಳಕ್ಕಿಲ್ಲ ಅರ್ಜಿಗಳನ್ನ, ಹಿಂದೆ ಮತ್ತೆ 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 ಹೋಗಿ ಕೇಳಬೇಕು. ಮತ್ತೆ ಹಳ್ಳಿಯವ್ರು ಬರ್ತಾರೆ, ಒಕ್ಕೂಟಕ್ಕೆ ಅರ್ಜಿ ಕೊಟ್ಟಿದ್ದೀವಲ್ಲ ಏನಾಯಿತು, ನಮ್ಮ ಕೆಲಸ ಆಗಿಲ್ಲ ಅಂತ. ಆ ಥರ ಮತ್ತೆ ಒತ್ತೆ ಮಾಡಿ ನಾವು ಕೆಲಸಗಳನ್ನೆಲ್ಲ ಮೊದಲು ತರ್ತಿದ್ದೋ. ಈಗ ಒಕ್ಕೂಟ ಉಂಟಂತ ಎಲ್ಲ ಸರ್ಕಾರಿಗೇನು ಗೊತ್ತಾಗೋಗ್ಬಿಟ್ಟು, ಸಂಘಟನೆ ಉಂಟಂತ, ಮಹಿಳಾ ಸಂಘಟನೆ ಉಂಟಂತ ಗೊತ್ತಾಯಿತು. ನಾವೆಲ್ಲ ಹೋಯ್ತೀವಲ್ಲ, ಹೀಗೆ ಎದುರ್ತಾರೆ. ಈಗ ಯಾರು ಅದೇ ಎದುರ್ತಾರೆ. ಈಗ ನಾನಂತೂ ಬೈಯೋದೆ, ಅಧಿಕಾರಿ ಅಂತ ನೋಡೋಕ್ಕಿಲ್ಲ, ನಾವು ತಪ್ಪಿಗೆ ಬೈಯೋಕ್ಕಿಲ್ಲಲ್ಲ. ಈಗ ಒಂದು ಹಳ್ಳಿಲೂ ಅನ್ಯಾಯ ಆಯ್ತಿಗೆ ನಾವು ಕೇಳೋದು ತಾನೆ ಅದನ್ನ. Women have led women out of distress. They have fought side by side for a common cause. This federation is also known for its Kala Tanda, a street play group. ಜಮೀನಿಗೊಂದು 10 ಜನ ಕರ್ಕೊಬ ಅಂತ ಹೇಳಿದ್ರೆ ನೀನು ಏನು ಮಾಡ್ತಾ ಇದ್ದಿಲ್ಲ? 10 ಜನ ಕಳ್ಸೋನ್ನಲ್ಲ. ಗೌಡ್ರೆ ನಮಸ್ಕಾರ. ಬನ್ನಿ ಗೌಡ್ರೆ, ನೀನು ಕುಡಿಯೋದು ಬಿಡ್ಲಾ ಮೊದಲು, ಆಮೇಲೆ ನಿಮ್ಗೆ ಉದ್ದಾರ ಐತಿ. ಅಯ್ಯೋ ಅಭ್ಯಾಸ ಆಗ್ಬಿಟ್ಟದೆ ಗೌಡ್ರೆ, ಏನು ಮಾಡೋದು? ಅದೇ ಜನ ಶುಚಿಯಾಗಿರಬೇಕು ನೀವು, ಲಕ ಲಕ ಅನ್ನಬೇಕು. ಶುಚಿಯಾಗಿರಬೇಕು ನೀವು, ಲಕ ಲಕ ಅನ್ನಬೇಕು. ಆದಿ ಬೀದಿಯಲ್ಲಿ ಉಗುಳ ಬೇಡ, ಎಲ್ಲಂದರಲ್ಲಿ ಮೂತ್ರ ಬೇಡ. ಆದಿ ಬೀದಿಯಲ್ಲಿ They tackle various issues with their simple stories and songs. ಶೌಚಾಲಯವನ್ನು ಬಳಸು ನಿತ್ಯ, ಶೌಚಾಲಯವನ್ನು ಬಳಸು ನಿತ್ಯ, ಆಗ ನೋಡು ನೀ ಪರಿಸರ ಸ್ವಚ್ಛ. The concept of federation has taken off successfully. So what next? What does the future hold for these federations? See, our federations are like a rangoli. They are made up of a number of sanghas, and then they all connect up, and in the end they make a beautiful whole.
And we hope the design, the uniqueness and the cohesiveness will make life different and beautiful for our women. This is Samartha Mela, a fair organized by Mahila Samakya in Bangalore, inviting all officially functioning MS federations around the state. The air is full of promise and vibrancy. Samartha is a function which calls upon existing federations to draw ideas from existing non-profit organizations. ಕಾರ್ಯತಂತ್ರ ಅಂತ ನಾವು ನೋಡಬೇಕಾದ್ರೆ ನಾವು ಮಹಿಳಾ ಸಂಘಟನೆಯನ್ನು ಉಂಟು ಮಾಡುವಂಥದ್ದು, ಮಹಿಳೆಯರು ಸಂಘಟನೆ ಆಗಿ ಬಂದು ಸೇರಿಕೊಂಡಿದ್ದು. ಕಾರಣ ಏನು? ಸುಮ್ಮನೆ ಸೇರ್ಕೊಂಡೇನೋ ಕತೆ ಮಾತಾಡಿಕೊಂಡು ಎಳ್ಳಿಕೆ ಹಾಕ್ಕೊಂಡು ಕೂತ್ಕೊಳ್ಳೋದಲ್ಲ, ಅಥವಾ ದುಡ್ಡು ಸೇಕರಣೆ ಮಾಡೋದು ಕೂಡ ಅಲ್ಲ. ಅದ ಉದ್ದೇಶ ಏನು ಅಂತಂದರೆ ಮಹಿಳಾ ಸಬಲೀಕರಣ. See, our federations are basically groups led by women who are remarkable because they come from the most marginalized groups. They could be SC or SC or OBC, they're all from rural areas. Almost all of them are poor. So when they become leaders of their own community-based organizations, that's something to celebrate. And Mahila Samakya really celebrates the women's leadership, the kind of committed and quality work they do for the community, and not only for women, they work for the entire community, whether it is working with children, whether it's working with the schools, whether it's networking with Panchayat Raj or any line departments or governments, taking up local struggles for water or supporting other initiatives. They have an amazing part of the movement, and we are really privileged to be a part of that whole process. The aim is to help existing MS fostered federations to become independent, so Mahila Samakya can continue to form new sanghas which will be guided, fostered to federate into different Wokutas. ಇದು ಒಂದು ಕಾರ್ಯಕ್ರಮ 5 ವರ್ಷಕ್ಕೊಂದ್ಸರಿ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭ ಆಗಿ 5 ವರ್ಷಗಳ ಕಾಲ ಕಾರ್ಯಕ್ರಮ ನಡೆಯುತ್ತೆ. ನಂತರ ಮತ್ತೆ ರಿನಿವಲ್ ಆಗ್ತಾ ಹೋಗುತ್ತೆ ಅದು ಕಾರ್ಯಕ್ರಮ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಆ ಉದ್ದೇಶ ಅಂತ ಹೇಳಿದ್ರೆ ಸುಸ್ಥಿರತೆ. From the Sahayogini at the village level to the cluster resource persons, district personnel and the staff at the state level office, everyone has contributed to this success. ಯಾವುದೇ ಒಂದು ಜಿಲ್ಲೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಅಥವಾ ಯಾವುದೇ ಒಂದು ಜಿಲ್ಲೆ ಚೆನ್ನಾಗಿ ಏನು ಮಹಿಳೆಯರಿಗೆ ತಲುಪಿದೆ ಅಂತ ಹೇಳಿದಾಗ ನಾವು ನಿಜವಾಗ್ಲೂ ಅನುಷ್ಠಾನ ಡೈರೆಕ್ಟಾಗಿ ಮಾಡದೇ ಇದ್ದರೂ ಕೂಡ ಆ ಒಂದು ಪ್ರಕ್ರಿಯೆಯಲ್ಲಿ ನಾವು ಇರೋದ್ರಿಂದ ನಮಗೆ ಸಾಕಷ್ಟು ಖುಷಿ ಕೊಡುತ್ತೆ. ಆ್ಯಂಡ್ ಎಸ್ಪೆಷಲಿ ನಮಗೆ ಈ ಎಲ್ಲ ಮಹಿಳೆಯರು ತಮ್ಮ ಅನುಭವನ ಶೇರ್ ಮಾಡಿಕೊಂಡು ತಮ್ಮ ಕೇಸ್ ಸ್ಟಡೀಸ್ನ ಹೇಳ್ಕೊಳ್ಬೇಕಾದ್ರೆ ನಾವು ಮಾಡೋ ಕೆಲಸದ ಬಗ್ಗೆ ತುಂಬ ಹೆಮ್ಮೆ ಬರುತ್ತೆ. MS has initiated federation in 11 districts. The federation network is growing rapidly. The supporting network that runs parallel to it is that of Mahila Samakya. For all these women to have emerged as leaders, MS has played an important role in their lives. Across landscapes and varied culture, we absorb the power and the goodwill these women have harnessed. These Wokuta leaders have received trainings from MS at Taluk, district and national levels. Many of these women have visited Delhi and received awards involving empowerment and social change. Subsequently, the next step for these women leaders have been towards governance. Many of them have chosen to contest at Panchayat elections like Janakama, who has won this election for second time in a row. These women will continue to work as people's representatives as they have done so for the women in their federation. Several more women will contest next year. It's no surprise that the leadership of these women have wooed people towards a new female face to leadership.